ಬಾಬುಸಾಹೇಬ್ ಮಹಾರಾಜರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಮದಲ್ಮಟ್ಟಿ ಗ್ರಾಮಕ್ಕೆ ಶ್ರೀಮಠದ ದೇಣಿಗೆ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಬನಹಟ್ಟಿ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಯಲ್ಲಪ್ಪ ಮಹಾರಾಜರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಊರಿನ ಹಿರಿಯರು ಪ್ರಗತಿಪರ ರೈತರಾಗಿರ್ತಕ್ಕಂಥ ಬಾಬುಗೌಡ ಪಾಟೀಲ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮರಾನಿ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಮೆಕ್ಕಳಿಕೆ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅವರಿಗೆ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರಿಗೂ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಬಂಧುಗಳೇ, ಎಲ್ಲ ವಿಷಯವನ್ನ ಆಲ್ರೆಡಿ ಎಲ್ಲ ಪ್ರಸ್ತಾಪವನ್ನು ಮಾಡ್ಯಾರ. ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾರೆ. ಯಾವುದೋ ಒಂದು ಕಾರ್ಯ ಆಗಬೇಕಾದ್ರೆ ಅವನ ಅದ್ದೇ ಇರ್ಲಾರ್ದೆ ಏನೂ ಆಗೋದು. ನಾನು ಗೌಡ್ರ ಮಠ ಕಟ್ಟೋದಂದ ಕೂಡಲೇ ನಾ ಏನಂದಿದ್ದೆ, ಜನರ ಹತ್ರ ಪಟ್ಟಿ ಕೇಳಕ್ ಹೋದ ಕೂಡಲೇ ಹಣ ಕೇಳಿಕ್ ಬಂದ್ರಪ್ಪ ಅಂದ್ರಂದ್ರೆ ಅದು ನಮಗೊಂದು ಸ್ವಾಭಿಮಾನ ಕಾಡ್ತದ ಅಂತೇಳಿ ಗುರ್ಲಾಪುರ ಆದಾಗಿಂದ ಇವರೊಂದು 10 ಜನ ಶಿವಾನಂದ ಮೆಕ್ಕಳಿಕೆ ಸರ್, ಕೃಷ್ಣೇಗೌಡರು, ಇವರೆಲ್ಲ ನಮ್ಮ ಸುರೇಶ್ ಸರ್ ಎಲ್ಲರೂ ಒಂದು 20 ಜನ ತಿಂದ್ರಿ ಪಟ್ಟಿ ಮಾಡೋಣ್ರಿ ಅಂತಂದಾಗ 6 ತಿಂಗಳು ಅವ್ರ ಮಾತೆ ಕಿಮ್ಮತ್ತ ಕೊಡ್ಲಿ. ಬೇಡಪ್ಪ, ನಮ್ಗೆ ಆರಾಮದ ಬಾಡಿಗೆ ಮನೆ ಅದ, ರಾಜ್ ತುಂಬ ಎಷ್ಟು ಮನಿ ಅದಾವ, ಎಲ್ಲ ಮನಿ ನಮ್ಮನ, ಎಲ್ಲಾ ಭಕ್ತರು ನಮ್ಮೂರನ. ಅದ್ರೊಳಗೆ ನಮ್ಗೆ ಇಂಚಿಗೇರಿ ಸಂಪ್ರದಾಯ ಸರ್ ಧರ್ಮ ಜಾತಿ ಭೇದ ಇಲ್ಲ, ಎಲ್ಲ ಮನೆ ಊರಾಗಿನೂ ನಮ್ಮನ ಅಂತ ಹಿಂಗೆ ಹೊಟ್ಟಿದ್ದೇನೆ. ಅವರು ನಾವ್ ಹೇಳಿದ್ರೆ ಕೇಳಂಗಿಲ್ಲ ಅಂತೇಳಿ ಈ ನಾಡು ಕಂಡ ಅಪರೂಪದ ಪರಮ ಪೂಜರು ಮುಗುರು ಕೂಡ ಶ್ರೀಗಳು ಶ್ರೀಶೈಲ ಜಗದ್ಗುರು ಇಬ್ಬರು ಕಡೆ ನನಗೆ ತಾಕೀತ್ ಮಾಡಿಸಿರೋ, ನೀವ್ ಹಿಂಗ ತಿರುಗಾಡ್ಕೊತ ಹೊಂಟ್ರಿ ಮಾಡ್ರಿ ಅಂದ್ರೆ ನಾಳೆ ಸಂಘಟನೆ ಮಾಡಕ್ಕಾಗ್ಲಿ, ಅಧ್ಯಾತ್ಮ ಬೆಳ್ಸಕ್ಕೆ ಒಂದು ಕೇಂದ್ರ ಬೇಕಂತೇಳಿ ಅವ್ರ ಕಡೆ ತಾಕೀತ್ ಮಾಡಿದಾಗ ಆ ಕ್ರಿಯೆ ತಂದು ಅಂತ ಎಲ್ಲರ ಕಡೆ ಪಟ್ಟಿ ಕೇಳಕ್ ಹೋಗೋದಾರ ಎಷ್ಟು ಕೇಳೋದು ಭಾರ ಆಗ್ಬಾರ್ದು. 1008 ಇರ್ಲಿ, ಯಾರು ಪ್ರಗತಿಪರ ರೈತರು ಹೆಚ್ಚು ಕಬ್ಬಿದ್ದವರು ಶ್ರೀಮಂತರಿದ್ದವರು ಅವ್ರ ಭಕ್ತಿ ಅನುಸಾರವಾಗಿ ಅವ್ರು ನೀಡ್ಲಿ ಅಂತಂದ್ವಿ. ಅದಕ್ಕೆ ಒಪ್ಕೊಂಡಾಗ ಹಳ್ಳ್ಯಾಗ ಹೋದ ತಕ್ಷಣ ನಾವು 2-3 ಮಾಡೋದು, ಇಲ್ಲದ್ರೆ ಬೇಡಪ್ಪ ಅಂತೇಳಿ ಮೊದಲನೇದಾಗಿ ನಾವು ಮುಧೋಳ ತಾಲೂಕಿನೊಳಗೆ ಹೋದ್ವಿ. ಅಲ್ಲಿ ಹೋದ್ರೆ ಅವರು ಈಗ ಹೆಂಗ ನೀವು ಕೂಡಿರುವ ದಿನ ಮುಂಚೆ ಹೇಳಿದ ತಕ್ಷಣ ಒಬ್ಬರು ಜಗದ್ಗುರುಗಳು ಸ್ವಾಗತ ಮಾಡ್ಕೊಂಡಂಗ ಹಳ್ಳ್ಯಾಗ ಮಾಡ್ಕೊಳಿಕ ಬರ್ರಿ ನೀವು ನಿಮ್ಮಿಂದ ನಮಗ್ ಬೆಲೆ ಸಿಕ್ಕದ, ರೈತರಿಗೆ ಅನುಕೂಲ ಆಗ್ಯದ, ನಿಮ್ಮಂತವ್ರು ಬೇಕು ನಮ್ಮ ನಾಡಿಗೆ ಅಂತೇಳಿ ಪಟ್ಟಿ ಬುಕ್ ಕೊಟ್ರ ಅವ ಸಂಜೆ ಕತ್ತು ಮರುದಿವ್ಸಂದ್ರೆ ಅವರ ಗೋಳೆ ಮಾಡಿ ಪಟ್ಟಿ ತಂದು ಹಾರುಗೇರಿ ಬಾಗ್ ತಂದು ಕೊಡುದು, ಈ ತರ ಮಾಡಕತ್ರಲ್ಲ. ಜನರ ಸ್ಪಂದನೆ ಚಲೋ ಐತೆ ಅಂತ ನಾವು ಮುಂದುವರೆದೇವಿ. ಅದಕ್ಕೆ ಒಟ್ಟು ಎಲ್ಲಾ ಗುರುಗಳ ಆಶೀರ್ವಾದ ಆಯ್ತು. ತಮ್ಮದು ಅದಕ್ಕೆ ಸಹಕಾರ ಇರಲಿ. ನಮ್ ಗೌಡ್ರು ಬಹಳ ಚಂದ ವಿಷಯಗಳನ್ನ ತಾರ್ಕಿಕವಾಗಿ ಬಹಳ ಮಾರ್ಮಿಕ ರಾಜಕಾರಣದವ್ರ ಪಕ್ಷಗಳ ಒಟ್ಟ ಗುರ್ಲಾಪುರ ಗೆದ್ದು ಒಂದು ತಿಂಗಳದೊಳಗಂದ್ರೆ ನನ್ನ ಮನೆಗೆ ಕೆಲವು ಮಂದಿ ಹಿಂಗ ನಂಬರ್ ಹಚ್ಚಿದ್ರು, ನಮ್ ಪಕ್ಷಕ್ಕೆ ಬರ್ರಿ ನಿಮ್ಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಅವ್ರ ಸಾರಥ್ಯದೊಳಗೆ ಸೇರಿಸ್ಕೊಳ್ತೀವಿ ಅಂದಾಗ ನಾ ಹೇಳಿದೆ, ನಂದು ಧರ್ಮಾತೀತ ಪಕ್ಷಾತೀತ ಜಾತ್ಯಾತೀತ. ನಾವ್ ಯಾವ ಪಕ್ಷ ಯಾವ ಜೊತೆ ಚಲೋ. ಇವತ್ತು ಸರ್ಕಾರದಾಗ ಮುಖ್ಯಮಂತ್ರಿ ಆದಾಗ ಎಲ್ಲಾ ಸಚಿವರ ಜೊತೆ, ಎಲ್ಲಾ MLA ಗಳ ಜೊತೆ, ಎಲ್ಲಾ ಜೊತೆ ಬಾಂಧವ್ ಚಲೋದ. ಬಟ್ ಯಾರು ತಪ್ಪು ಮಾಡ್ರು ನೇರವಾಗಿ ಕೇಳೋದು ತಾಕತ್ತ. ಅದ್ರ ನಮ್ಮ ಮಠನೂ ಆಕೈತಿ, ಎಲ್ಲಾನು ಬರ್ತದೆ. ಏನ್ ಬೇಕಾದ ಕೇಳಕ್ ಹೋದ್ರೆ ಯಾರು ಬೇಕಾದ್ ಕೊಡ್ತಾರೆ. ಬಟ್ ಆ ಹಣದಿಂದ ಕಟ್ಟಿದ ಮಠ ಅದು ಧರ್ಮದ ಮಠ ಆಗೋದಿಲ್ಲ. ಅನ್ಯಾಯದ ಹಣ ಅಲ್ಲಿ ಬರ್ತಂದ್ರೆ ನಮಗೂ ಒಳಗೆ ನೋವಿರ್ತದ. ಎಲ್ಲಾ ರೈತರಿಂದ ಬೆವರಿನ ಹಣ ಕೂಡಿತು ಅಂದ್ರೆ ಅದು ನಿಜವಾಗ್ಲೂ ಸಾಮರಸ್ಯದ ಈ ನಾಡಿ. ಇದು ಗುರೂಜಿ ಮಠ ಅಲ್ಪ ನನ್ನ ಮಠ ಅಂತೀರ ಪ್ರತಿಯೊಬ್ಬ ರೈತರೊಳಗೆ ಬರಬೇಕು ಅನ್ನೋ ವಿಶ್ವಾಸದಿಂದ ನಾವು ಹಳ್ಳಿಗೆ ಹೋಗಿ ಕನಿಷ್ಠ ಕೊಡುವುದಾನ, ಕನಿಷ್ಠ ಸಾಮಾನ್ಯ ರೈತನಾದ ಅವನ ಕಡೆ ಕೇಳೋಣ ಅಂತಕ್ಕಂಥ ವಿಚಾರ. ಮತ್ತ ಗೌಡ್ರು ಹೇಳಿದಂಗೆ ಕೆಲವೊಂದು ಹೋರಾಟದೊಳಗ ದಿಕ್ ತಪ್ಸೋ ಕೆಲಸನೂ ಆಗೈತಿ ಗೌಡ್ರು. ಬಟ್ ಕೂಲಂಕುಷವಾಗಿ ಬಹಳ ವಿಚಾರ ಮಾಡ್ತೀನಿ. ಒಂದೊಂದ್ ಕಡೆ ಮುಂಜಾನೆ ಬೆಳಿಗ್ಗೆ ಮನೆಗೆ 100-200 ಜನ ಬಂದಿರ್ತಾರೆ. ಈ MLA MP ಗಳ ಕಡೆ ಸಚಿವರ ಕಡೆ ನೀಗಲಾದ ಕೆಲಸ ನನ್ನ ಕಡೆ ತಗೊಂಡ್ಬಂದಿರ್ತಾರೆ. ಹೆಂಗಂದ್ರ ಊರಾಗ ಅಲ್ಲಿ ಮೋಸ ಮಾಡಿ 5-6 ಎಕರೆ ಭೂಮಿ ಹೊಡೆದಿರ್ತಾರ, ಅಣ್ಣ ತಮ್ಮರಿಗೆ ಮೋಸ ಮಾಡಿರ್ತಾರ. ಇಲ್ಲಿ ಬಂದು ಗುರುಜಿ ನಮ್ದು ಹಿಂಗೈತ್ರಿ ಅಂತ ಹೇಳಿದ ಕೂಡಲೇ ನಾವ ಒಂದು 15 ತಾಲೂಕಿನ ಒಂದು ಸಣ್ಣ ಸಮಸ್ಯೆ ಬಂದ. ಅಣ್ಣ ತಮ್ಮರ ಭೂಮಿ ಹೊಡೆದಾನ, ಮೋಸ ಮಾಡ್ಯಾನ, ಸಹಿ ಮಾಡಿಸ್ಕೊಂಡ. ಅವು ಅಧಿಕಾರಿಗಳಿಗೆ ಹೇಳತ್ತ ಬಂದ, ಅದಷ್ಟು ನೋಡ್ರಿ ಅಂತ ಹೇಳ ನನ್ನ ಅಧಿಕಾರಿ. 2ನೇ ಸಾರಿ ಕೂಲಂಕುಷವಾಗಿ ಊರಾಗಿಂತ ಹಿರಿಯರಿಗೆಲ್ಲ ಸಂಭಾಷಣೆ ಮಾಡಿ ಕೇಳಿದಾಗ ಅದು ಮೋಸ ಐತ್ರಿ ಗುರುಜಿ ಅಂತ ಕಡೆ ಅಧಿಕಾರಿಗೆ ಹೇಳಿದ. ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ, ಅದು ಕೋರ್ಟಿಗೆ ಹೋಗಿ. ಯಾಕಂದ್ರೆ ನಾವು ಮಾಡಿದ ಪಾಪದಾಗ ನಾವು ಕೈ ಹಚ್ಚಿದ್ರೆ ಆ ಪಾಪ ನಮಗೂ ತುಂಬಿಕೊಡುತ್ತೆ. ಎಷ್ಟು ಧರ್ಮದ ಕೆಲಸ ಮಾಡಿದ್ರು ಸಹಿತ ಪುಣ್ಯದ ನೀರು ಕಡಿಮೆ ಬಂತ ಬರ್ತದ.
ನಾವೇನೋ ಮಾಡಿದ್ರು ಈ ನಾಡಿನೊಳಗೆ ನಮ್ಮ ಉದ್ದೇಶ ಏನಂತಂದ್ರೆ ಬರೀ ರೈತರಿಗೆ ಅನ್ನೋಕ್ಕಿಂತ ಒಂದು ಧ್ಯಾನ ಮಂದಿರ ನಿರ್ಮಾಣ ಮಾಡ್ಬೇಕಂತಂದ್ರೆ ಧಾರವಾಡದ ತಪೋವನದೊಳಗ ಕುಮಾರೇಶ್ವರ ಶ್ರೀಗಳಂತ ಆಗಿದ್ರು 18 ರಾಷ್ಟ್ರಕ್ಕೆ ಉಪನ್ಯಾಸ ಕೊಟ್ಟಿದ್ರು. ಶಿವಯೋಗದ ಬಗ್ಗೆ ಈ ಜಗತ್ತಿಗೆ ಒಂದು ಸಿದ್ಧಾಂತವನ್ನು ಹೇಳಿಕೊಟ್ಟಂತವ್ರು. ಅಲ್ಲಿ ನಾನು 7 ವರ್ಷದ ಸಾಧನ ಮಾಡಿರ್ತಕ್ಕಂಥ ಸ್ಥಳ ಅಂತ ಧ್ಯಾನದ ಒಂದು ಸ್ಥಳ ಮಾಡ್ಬೇಕಂತಂದ್ರೆ ಅದು ಯಾವ ಉದ್ದೇಶಕ್ಕಂತಂದ್ರೆ ನಾಳೆ ನಿಮ್ಮ ಮಕ್ಕಳು ಶಾಲಾ ರಜಾ ಇದ್ದಾಗ 1-2 ತಿಂಗಳು ನಮ್ಮ ಹತ್ರ ತಂದು ಬಿಟ್ರೆ ಸಾಕು. 3 ಟೈಮ್ ಧ್ಯಾನ ಇರ್ತದ, ಪ್ರಸಾದ ಇರ್ತದ. ಅವ SLC ಇರ್ಲಿ, PUC ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, BBA ಇರ್ಲಿ, MCOM ಇರ್ಲಿ, ಯಾವ್ದೋ ಹುದ್ದೆಯೊಳಗೆ ಇರ್ಲಿ, ಯಾವ್ದಪ್ಪ ಅಂದ್ರೆ ಧ್ಯಾನ ಅವ್ರಿಗೆ ಏನಾದ್ರು ಹತ್ತು ಅಂದ್ರೆ ಆ ಸಾಧನಾ ಮಾರ್ಗದೊಳಗ ಪರಿಪೂರ್ಣ ಆದ್ರು ಅಂತಂದ್ರೆ ಒಂದು ಗ್ರಂಥವನ್ನ ಒಂದು ಸಾರಿ ಓದಿದ್ರೆ 20-25 ವರ್ಷ ಆದ ನಂತರ ಆ ವಿಷಯದ ಬಗ್ಗೆ ಕೇಳಿದ್ರೆ ಆ ಗ್ರಂಥ ನೋಡಲಾರ್ದ ಪುಟ ತಿರುಲಾರ್ದ ಹೇಳುವಂತ ಸಾಮರ್ಥ್ಯ ಈ ಜಗತ್ತಿನೊಳಗೆ ಎದರಿಂದ ಬರ್ತಂದ್ರೆ ಧ್ಯಾನದಿಂದ ಮಾತ್ರ ಸಾಧ್ಯ. ಆ ಸಾಧನೆಯನ್ನು ಕೊಡ್ಬೇಕಂತದ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ಬೇಕಂತ ವಿಚಾರ ಅದ. ವೃದ್ಧಾಶ್ರಮ ಯಾವ ಉದ್ದೇಶಕ್ಕಂತಂದ್ರ ಮೊನ್ನೆ ಬೆಳಗಾವಿ ಒಳಗೆ ತಾವೆಲ್ಲ ಕೇಳಿರ್ಬೇಕು, ಕಟ್ಟಿ ಅಂತೇಳಿ ಒಬ್ಬ ಕಂಡಕ್ಟರ್ 70-72 ವರ್ಷದ ವಯಸ್ಸಾದ ತಾಯಿಯನ್ನ ನಾಯಿ ನುಗ್ಗಿಸಿದಂಗೆ ಕೆಳಗೆ ನುಗ್ಗಿಸ್ಬಿಟ್ಟ. ರಕ್ತ ಮಾಂಸ ಹಂಚ್ಕೊಂಡು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನ, ಬೆಳೆಸಿರ್ತಕ್ಕಂಥ ತಾಯಿಯನ್ನ ಹಾಸಿಗೆ ಕೊಟ್ಟು ಮಧ್ಯರಾತ್ರಿ 12 ಗಂಟೆಗೆ ಅಲ್ಲಿ ಬಿಟ್ಟು ಹೋಗ್ಯಾರ. ಬೆಳಗ್ಗೆ 8 ಗಂಟೆಗೆ ಜನ ನೋಡ್ಯಾರ ಚೀರಾಡೋದು ನೋಡಿ. ಅಂದ್ರೆ ಎಲ್ಲಿ ಹೊಂಟದ ಕಲಿಯುಗ ಅಂತ, ಧರ್ಮ ಎಲ್ಲಿ ಹೊಂಟದ. ಈಗ ರೈಸನ್ ಬಗ್ಗೆ ಗೌಡ್ರು ಒಂದು ತಾರ್ಕಿಕ ವಿಚಾರವನ್ನು ಹೇಳಿದ್ರು ತಮ್ಗೆಲ್ಲ ಗಮನಕ್ಕೆ. ನಾನು ಗೌಡ್ರ 10 ವರ್ಷ ಹೋರಾಟ ಮಾಡ್ತೀನಿ, ಎಲ್ಲಾನು ಗೆದ್ದವ್ರು, ಒಂದೂ ನಮಗ್ ಫೇಲ್ ಇಲ್ಲ. ಧಾರವಾಡ ಹಿಡ್ಕೊಂಡ್ ಮಾಡ್ತೀನಿ, ದಾವಣಗೆರೆ ಹಿಡ್ಕೊಂಡ್ ಮಾಡ್ತೀನಿ, ತುಮಕೂರು ಮಠ ಸಂಘಟನೆ ಅದ. ಕುಂತ್ರ ಮತ್ ಜನ ಏನನ್ನೋರು ಸುಟ್ಗೆಸ ಅನ್ನೋರು, ಮುಂದೆ ಹೋರಾಟ ಮಾಡೋರು ಸರ್. ಹಿಂದ್ಗಡೆ ಜನ ಬಂದವ್ರ ರೈತ ಸಂಘವ್ರು 2 ದಿನ ಮಾಡ್ತಾರ, 3 ದಿನ ಮಾಡ್ತಾರ, ಮತ್ ಸುಟ್ಗೆಸ್ ತಗೋತಾರ. ಅದು ಯಾಕಂತಿದ್ರು ಗೊತ್ತಿಲ್ಲ. ಒಟ್ ಅನ್ನವ್ರ ರಾಯಬಾಗ್ ತಾಲೂಕ್ ಹಾವೇರಿ ಕ್ರಾಸ್ ನೊಳಗ ಫ್ಯಾಕ್ಟರಿ ಬದಲು ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಗಳು ಬಂದ್ರು, ಮನವಿ ಕೊಟ್ಟಿವಿ, ಶುಗರ್ ಕಮಿಷನರ್ ಮೀಟಿಂಗ್ ಕರೀತೀನಂದ್ರು, ಚರ್ಚೆ ಮಾಡೋಣ್ರಿ ಗುರುಜಿ ಅಂದ್ರು. ಆದ್ರೂ ಮಾತಲ್ಲಿ ಒಬ್ರು ಮೈಕ್ ಮಾತಾಡಕ್ ಕೊಟ್ಟಿವಿ ಹಿರಿಯ ರೈತರಿಗೆ. ಗುರುಜಿ ನೀವು ಕರೆಕ್ಟ್ ಇದೀರಿ, ನೀವು ಗಟ್ಟಿ ಇದೀರಿ, ನೀವು ಪ್ರಾಮಾಣಿಕರಿದ್ದೀರಿ, ಬಟ್ ಹಿಂದಿನ ರೈತ ಸಂಘವರೆಲ್ಲ ಸುಟ್ಗೆಸ ಇದು ಯಾಕಂತಾರ ಒಂದು ಗೊತ್ತಾಗಲ್ಲ. ನಾನು ಅಧ್ಯಯನ ಮಾಡಿ ಸ್ವಲ್ಪ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ಶಿವಾನಂದವರು, ಪ್ರಕಾಶ್ ಗೌಡ್ರು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ಯಾಕೆ ಅದನ್ನ ಅಂತಾರೆ ಅಂತಂದ್ರೆ, ಇಲ್ರಿ ಅದನ್ನ ಹೋರಾಟ ಮಾಡ್ತಾರ, ಆಮೇಲೆ ಫ್ಯಾಕ್ಟರಿ ಒಳಗೆ ಹೋಗಿ ಮಾತಾಡ್ಕೊಂಡು ಹೋರಾಟ ಏನ್ ತಪ್ಪುತ್ತಾರೆ ಅಂದ್ರು. ಕರೆಕ್ಟ್ ಆಯ್ತು. ಗುರ್ಲಾಪುರದಾಗ ಕುಂತ ಒಂದೇ ನಿರ್ಧಾರ, ಯಾವುದೇ ಪಕ್ಷದವ್ರು ಬರ್ಲಿ, ರಾಜಕಾರಣಿಗಳು ಬರ್ಲಿ, ತಲೆ ಕುಂಸು ಸತ್ರ ಇಲ್ಲೇ ಗುರ್ಲಾಪುರ ಕ್ರಾಸ್ನಾಗ ಸಾಯಿರ್ತಾರೆ, ಯಾವ ಆಫೀಸ್ ಹೋಗಲ್ಲ. ಒಮ್ಮೆ ಜನರು ಫೋನೆ ಜೊತೆ ಸ್ಪಂದನ ಮಾಡೋಣ ಅಂತಂದವ್ರ 1ನೇ ದಿನ ಗೌಡ ಬರೀ 20,000 ಜನ ಇತ್ತು. 2ನೇ ದಿನ ಲಕ್ಷ 10 ಲಕ್ಷ ಗಂಟೆ ಜನ ಸೇರ್ಲಿಕ್ಕಿತ್ತು. ನಮ್ಮನ್ನ ಯಾವ ರೀತಿ ಆಮಿಷ ಒಡ್ಡಿದ್ರ ಅಂತಂದ್ರೆ ಅದನ್ನೇನು ಮಾತಾಡಬಾರ್ದು. DCSP ಕಾರ್ ನಿಂದ್ರಸರ, ಮುಂದೆ ಹಿಂದೆ ಎಸ್ಕಾಟ್ ನಿಲ್ಸರ, ವಿಮಾನ ಟಿಕೆಟ್ ಬುಕ್ ಮಾಡ್ಯಾರ. ನಿಮ್ಮನ್ನು ಬೆಂಗಳೂರು ಕರ್ಕೊಂಡು ಹೋಗಿ ಮೀಟಿಂಗ್ ಮಾಡಿಸಿ ವಾಪಸ್ ತಂದು ಇಲ್ಲಿ ಗುರ್ಲಾಪುರ ಕ್ರಾಸ್ ಬಿಡೋ ಜವಾಬ್ದಾರಿ ನಮ್ಮದ್ರಿ. ಜವಾಬ್ದಾರಿ ತೋತು ಅಲ್ಲೇ ಬಿಲ್ಲಿಲ್ಲ, ಮುಖ್ಯಮಂತ್ರಿ ಜೊತೆ ಮಾತಾಡಕ್ಕಿರಿ ಅಂತಂದ್ರು. ನಾ ಏನ್ ಹೇಳಿದೆ, ಮುಖ್ಯಮಂತ್ರಿ ಜೊತೆ ಮಾತಾಡಕ್ ನಾವು ಅಲ್ಲಿ ಹೋಗುದಿಲ್ಲ. ಅದೇ ವಿಮಾನದೊಳಗೆ ಮುಖ್ಯಮಂತ್ರಿ ಬರ್ಲಿ, ಮತ ಹಾಕಿದವ್ರು ನಾವು, ಪಕ್ಷಾತೀತವಾಗಿ ಮತ ಹಾಕಿದವ್ರು ನಾವು, ನಮ್ಮ ಹತ್ರನ ಬರ್ಲಿ. 10 ಲಕ್ಷ ಜನ ಅದಾರಲ್ಲ, ಇಲ್ಲೇ ಬರ್ಲಿ ಅಂತಂದಾಗ ಬಹಳ ಬಿಗಿಬಿ. HK ಪಾಟೀಲ್ ಬಂದ್ರು, ಶಿವಾನಂದ ಪಾಟೀಲ್ ಬಂದಿಲ್ಲ, ಯಾವುದೇ ಪಕ್ಷ ಇಲ್ಲ, ನಾವು ಭೇಟಿ ಆದವ್ರು ಬರ್ತಾರಂತಂದಾಗ ಯಾವಾಗ ಗುರ್ಲಾಪುರ್ನ 300 ರೂಪಾಯಿ ಏನ್ ದೊಡ್ಡ ಬೆಲೆ ಅಲ್ಲ. ಇವತ್ತಿನ ರೇಟಿಗೆ, ಇವತ್ತಿನ ವಹಿವಾಟಕ್ಕ ಹಣನ ಹೆಚ್ಚಲ್ಲ. ರೈತ ಸಂಘ ಹೋರಾಟ ಆಗೋದಕ್ಕಿಂತ ಈ ಈಗೇನ್ ಗೌಡ್ರಾಗ್ಲಿ ಬಂದು ರಾಡ್ಯಾಗ ಮನ್ಯಾಗ ಸರ್ಕಾರ ಕೊಡಬಿಟ್ಟು ಅವಾಗ ಫ್ಯಾಕ್ಟ್ರಿಯವ್ರ ನೀವು 250 ಕೊಡ್ರಿ, ನಾನು 50 ಕೊಡಿರ್ತೀವಿ ಅಂತಂದಾಗ ಈ ಭಾಗದ ಫ್ಯಾಕ್ಟ್ರಿಯವರು ಮಾತ್ರ 50 ರೂಪಾಯಿ ಹೆಚ್ಚು ಮಾಡಿದ್ರು ಆದ್ರ ಜನಶಕ್ತಿ ಮುಂದ, ಸಮಾಜದ ಶಕ್ತಿ ಮುಂದೆ ಎಲ್ಲಾ ಸರ್ಕಾರ ಆಗ್ಲಿ, ರಾಜಕಾರಣ ಆಗ್ಲಿ, ಮತ್ತೊಂದು ಸರ್ವಾಧಿಕಾರದ ವ್ಯವಸ್ಥೆ ಎಲ್ಲಾ ಭಾಗದಲ್ಲಿ ಗುರ್ಲಾಪುರ ಸಾಕ್ಷಿ. ಗುರ್ಲಾಪುರದೊಳಗ ಒಂದು ಘಟನೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸಬಹುದು. 18 ಲಕ್ಷ ರೂಪಾಯಿ ಕೊಡಿತಾರೆ ಜನ ಕೊಟ್ಟಿದ್ದು. ಬರೀ 5,000, 10,000, 20,000 ತಂತಂದು ಕೊಟ್ಟದ್ದು 18 ಲಕ್ಷ ಆಗಿತ್ತು. ಇದೆ ನಿಮ್ಮ ಸಮೀಪದ ಹಡಿಗಡೆ ಬದಲಿಗಿರಿ ಕುಲರತ್ನ ಭೂಷಣ್ ಮಹಾರಾಜ್ ಅಂತೇಳಿ
1,08,000 ರೂಪಾಯಿ ಕೊಟ್ಟು ಕಳಿಸಿದ್ರು ಪಟ್ಟಿ ಮಾಡಿ ಪಾಪ. ಈಗ ಎಷ್ಟೋ ಮಹಾತ್ಮರು ಊರಿನ ಹಿರಿಯರು ಯುವಕರು ತಾಯಂದ್ರು ಈ ಭಾಗಗಳು ತಾಯಂದ್ರ ಇಲ್ಲೇ ನಿಮ್ಮ ಅಸ್ಕಿ ಆಸಂಗಿ ಈ ಭಾಗದ ಮೊದಲ ಮಟ್ಟಿ ಎಲ್ಲರಿಂದ ರೊಟ್ಟಿ ಬಂದದ್ದು ಅನ್ನ ಕಾಯಿಪಲ್ಲೆ ಬಂದದ್ದು ಎಷ್ಟದ ಅಂದ್ರೆ 300 ರಿಂದ 500 ಚೀಲ ಅಕ್ಕಿ 10 ದಿನ 10 ಲಕ್ಷ ಜನ ಊಟ ಮಾಡಿ 500 ಚೀಲ ಅಕ್ಕಿ ಹಂಗ ಉಳಿದಿದ್ರು ಇವರು ಜನ ಕುಡಿಲಿಕ್ಕಂತಂದ್ರ ರೊಟ್ಟಿ ಅಂದ್ರು ಎಷ್ಟು ಸಂಗ್ರಹ ಆಗಿತ್ತಂದ್ರ ನಮ್ಮ ಕಾರ್ಯಕ್ರಮ ಹೋರಾಟ ಮುಗಿದ 50 ಮಠಕ್ಕೆ 2 ಡಬ್ಬಿ ರೊಟ್ಟಿ ವಾಪಸ್ ಕಳಿಸಿ ಇನ್ನ ರೊಟ್ಟಿ ಉಳಿದಿತ್ತು. ಅಂದ್ರ ಜನ ಮನಸ್ಸು ಮಾಡಿದ್ರು. ಇದು ಹೆಂಗೆ ನೀವು ಸುಟ್ಕೇಸ್ ಅದ್ರಲ್ಲ ತೆಲಾಗಿಂದ ಅಳಿಕಿ ಇದು ನಮ್ಮ ಹೋರಾಟಪ್ಪ ನಮ್ಮ ಗುರುಜಿ ನಮ್ಮ ಮಾತಾಡಿದ್ರಲ್ಲ ಹಂಗ ಇಡೀ ನಾಡಿನ ಉತ್ತರ ಕರ್ನಾಟಕದ 10-12 ಜಿಲ್ಲೆಯಿಂದ ಕೆಲವು ಜನ ಗುರ್ಲಾಪುರ ಹೋರಾಟ ನೋಡಿ ಮಂಡ್ಯ ಮೈಸೂರಿಂದ ಆ ರೋಡ್ ಏನಿದೆ ಅಂತೇಳಿ ಗೂಗಲ್ ಇನ್ನೂ ಬಹಳಷ್ಟು ಯೋಚನೆಗಳ ಹೇಳಿ ಮಾಡೋಕ್ಕಿಂತ ಕೆಲಸ ಮಾಡಿ ತೋರಿಸತಕ್ಕಂಥ ವಿಚಾರ. ಈಗ MSP ಅಂತ ಒಂದದ ಸಕ್ರಿಗೆ 6 ರೂಪಾಯಿ ರೇಟ್ ಎಷ್ಟಾತಂದ್ರೆ ನಿಮ್ಗೆ ಮತ್ತೆ ಕಬ್ಬಿನ ಬೀಜ ಹೆಚ್ಚಾಗ್ತದ. ಮೊನ್ನೆ ನಿತಿನ್ ಗಡ್ಕರಿ ಅವರು ಇಥಿನಾಲ್ ಎಷ್ಟು ತಗೋತೀನಿ ಅಂತ ಹೇಳ ಮಧ್ಯಪ್ರದೇಶ್ ಗುಜರಾತ್ UP ಮಾದರಿಯೊಳಗೆ ಏನಾದ್ರು ಇಥಿನಾಲ್ ಖರೀದಿ ಆದ್ರೆ ನಮ್ದು 4-5 ಸಾವಿರ ರೂಪಾಯಿ ಆಗೋದೇನ ಅನಿವಾರ್ಯ ಅಲ್ಲ, ನಿರೀಕ್ಷಿತ ಆಗೇ ಆಗ್ತದ. ಅಂತ ಕೆಲವು ಯೋಜನೆಗಳು ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿದ್ವಿ. ಒಂದು ಮನವಿ ಕೊಟ್ಟು MSP ಸಕ್ಕರೆ 6 ರೂಪಾಯಿ ಹೆಚ್ಚು ಮಾಡ್ರಿ ಅಂತೇಳಿ, ಇಥಿನಾಲ್ ಖರೀದಿ ಹೆಚ್ಚಾಗ್ಲಿ, FRP ರೇಟ್ ಹೆಚ್ಚು ಮಾಡ್ರಿ ಅಂತೇಳಿ ಹೇಳಿದಾಗ ನಾನು ಮಾತಾಡ್ತೀನಿ ಒಂದು ನಿಯೋಗ ಒಯ್ಯೋಣ ಅಂತ ಹೇಳ್ಯಾರ. ಆ ರೀತಿ ನಿಯೋಗ ಏನಾದ್ರು ಹೋಗಾರೆ ಈ ಭಾಗದ ಉತ್ತರ ಕರ್ನಾಟಕದ ಒಂದು 20 ಜನ ಹೋಗಿ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟವ್ರು ಇನ್ನೂ ಈ ಭಾಗದಲ್ಲಿ ಕಬ್ಬಿನ ರೇಟ್ ಹೆಚ್ಚಾಗ್ತದೆ. ಇದೊಂದೇ ಇಲ್ಲ, ಬಹಳಷ್ಟು ಯೋಚನೆಗಳವ. ಈಗ ನೋಡ್ರಿ, ಒಂದು ನೀರು ಬಾಟ್ಲಿ ಅದಕ್ಕೆ 10 ರೂಪಾಯಿ 20 ರೂಪಾಯಿ ರೇಟ್ ಅದು. ನೀವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ರೇಟ್ ಇಲ್ಲ, ಜೋಳಕ್ಕಿಲ್ಲ, ಗೋಧಿಲ್ಲ, ಗೋವಿನ ಜೋಳಕ್ಕಿಲ್ಲ, ಎಲ್ಲದಕ್ಕೂ ರೈತರ ತಲೆ ಮ್ಯಾಗ ಹೊಡಿತಕ್ಕಂಥ ಕೆಲಸದ ಬರೀ 300 ರೂಪಾಯಿ ಸಿಕ್ಕದ. ಮೊನ್ನೆ ಗೊಬ್ಬರಕ್ಕೆ 700 ರೂಪಾಯಿ ಒಮ್ಮಿಂದೊಮ್ಮೆ ಹೆಚ್ಚಾಗಿತ್ತು. ರೈತನ ಅವನತಿನ ಅದ. ಅದಕ್ಕಾಗಿ ನಮ್ಮ ಉದ್ದೇಶ ಏನಂತಾರೆ, ಇಡೀ ನಾಡಿನೊಳಗೆ ರೈತರ ಏನಾದ್ರೂ ಸಮಸ್ಯೆ ಆದ್ರೆ ರೈತ ಸಂಘ ಒಂದು ಕೂಡಿ ಮೀಟಿಂಗ್ ಮಾಡೋದಾಗ್ಲಿ, ಒಂದು ರಸ್ತೆ ಆಗ್ಲಿ, ನೀರಿಂದಾಗ್ಲಿ, ಬೆಳೆ ಆಗ್ಲಿ, ಇನ್ಯಾವುದೋ ಒಂದು ಸಮಸ್ಯೆ ಅದ ಕೂಡ್ಲಿಕ್ಕೆ ಒಂದು ಕೇಂದ್ರ ಬೇಕಂತೇಳಿ ಒಂದು ಶಕ್ತಿ ಕೇಂದ್ರವಾಗಿ ರೈತನ ಮಠ ಮಾಡ್ಲಿಕ್ಕಂತೀವಿ. ತಾವೆಲ್ಲರೂ ಕೂಡ ಎಷ್ಟು ಸಾಧ್ಯದ ಈ ಗ್ರಾಮಸ್ಥರೆಲ್ಲ ಗುರು ಹಿರಿಯರು ಯುವಕರು ಕುಡ್ಕೊಂಡು ಇದಕ್ಕೆ ದೇಣಿಗೆ ಸಹಾಯವನ್ನು ನೀಡಬೇಕಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು 12 ಮಾತುಗಳನ್ನು ತಮ್ಮೆಲ್ಲರೂ ಬರ್ತಾರೆ.